ನನ್ಗೆ ಇದೇನು ನಿಭಾಯಿಸೋದು ಅಂತ ಏನು ಅನ್ಸಲ್ಲ. ಇದ್ರಲ್ಲೊಂದು ಆ್ಯಡ್ ಆಗುತ್ತೆ ಅಷ್ಟೇ. ಮೊದಲು ಈಗ ಕಾಮಿಡಿ ಬಿಟ್ಟು ನಾನು ಬೇರೆ ಏನು ಮಾಡೋಕ್ಕಾಗಲ್ಲ. ಹೀರೋ ಮಾಡಿದ್ರು ಆಸ್ ಎ ಕಾಮಿಡಿ ಹೀರೋನೇ. ಬಟ್ ಕಾಮಿಡಿ ಜೊತೆಗೆ ಒಂದು ಇದ್ರಲ್ಲಿ ನನಗೆ ಕಷ್ಟ ಅನ್ಸೋದು ಸ್ವಲ್ಪ ಡ್ಯಾನ್ಸು, ರೊಮ್ಯಾನ್ಸು, ಇದಿಷ್ಟೇ ಕಷ್ಟ. ಇನ್ನು ಮಿಕ್ಕಿದೆಲ್ಲ ಮಾಡ್ಬಿಟ್ಟಿದ್ದೀನಲ್ಲ. ಡ್ಯಾನ್ಸ್ ರೊಮ್ಯಾನ್ಸ್ಗೆ ಪ್ರಿಪೇರ್ ಆದ್ರೆ ಚೆನ್ನಾಗಿ. ಖಂಡಿತವಾಗ್ಲೂ ಪ್ರತಿ ರೊಮ್ಯಾನ್ಸ್ಗೆ ಪ್ರಿಪೇರ್ ಆಗಕ್ಕಾಗಲ್ಲ. ಡ್ಯಾನ್ಸ್ಗೆ ರಿಹರ್ಸಲ್ ಮಾಡಕ್ಕೆ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ಸೇ ಮಾಸ್ಟರ್ನ ಕಳಿಸ್ತಾರೆ, ಪ್ರಾಕ್ಟೀಸ್ ಮಾಡಿ ಅಂತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಡ್ಯಾನ್ಸ್ಗೆ ಅಷ್ಟೇ ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ಖಂಡಿತ ಕೇಳ್ತೀವಿ. ಯಾಕೆಂದ್ರೆ ಹೊಸರಲ್ಲಿ ಗಂಟೆಗಟ್ಲೆ ಮಾತಾಡ್ತೀವಲ್ಲ, ಮಾತೆಲ್ಲ ಮುಗಿದ್ಮೇಲೆ ಇನ್ಮೇಲೆ ಬಟ್ ಈಗ ಸಿಕ್ಕಿದೆ. ಇನ್ಮೇಲೆ ಅಂದ್ರೆ ನಿನ್ನ ಹುಡುಗ ಅಂತ, ಆ ಕಡೆ ನೀ ನನ್ನ ಹುಡುಗಿ ಅಂತ. ಏನಾಯ್ತು ಅಂದ್ರೆ ಸರ್ ಪ್ರಾಬ್ಲಮ್ಮು, ಮೊದಲನೇ ಸಿನಿಮಾ ಆಗತ್ತೆ, ಎರಡನೇ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಗೆದ್ದ ಮೇಲೇನೆ ಪ್ರೊಡ್ಯೂಸರ್ಗಳು ಕತೆಗಾರರು ಕತೆ ಮಾಡ್ಕೊಂಡ್ ಬರೋದು. ಸೊ ಎರಡನೇ ಸಿನಿಮಾ, ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಗೆದ್ದಾಗ ಅದಾದ್ಮೇಲೆ ಇವ್ನು ಎರಡನೇ ಸಿನಿಮಾ ಮಾಡ್ಬೋದು ಅಂತ ಅನ್ಸಿ, ಅವಾಗ ನಾನು ಕತೆ ಹುಡುಕಿ ಕತೆ ಫೈನಲ್ ಆಗಿ ಆಗೋದಿಕ್ಕೆ ಲೇಟ್ ಆಯ್ತು. ಇನ್ನು 3-4 ಲೇಟ್ ಆಗಲ್ಲ, ಆಲ್ಮೋಸ್ಟ್ ಹಿಂದೆ ನಡೀತಾನೆ ಇದೆ. ಚಿಕ್ಕಣ್ಣ, ನನ್ಗ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ಅಂದ್ರೆ ನೀವು ಮೊದಲು ಉಪಾಧ್ಯಕ್ಷ ಜೊತೆ ಹೀರೋ ಆದ್ರಿ, ಬಟ್ ನೀವು ಯು ಆರ್ ಸ್ಟಿಲ್ ನೋನ್ ಆಸ್ ಅ ಕಾಮಿಡಿ. ನಿಮ್ಮ ಕಾಮಿಡಿನೇ ನಿಮ್ಮ ಸ್ಟ್ರೆಂತ್. ಇವತ್ತು ಎಂಟರ್ಟೈನ್ಮೆಂಟ್ ಅಂದ್ರೆ ಎಕ್ಸ್ಟೆಂಡೆಡ್ ಕಾಮಿಡಿ, ಹೀರೋ ಆಗಿ ಎಕ್ಸ್ಟೆಂಡೆಡ್ ಕಾಮಿಡಿ ಕೊಡ್ತಾ ಇದ್ದೀರಾ. ಬಟ್ ಇವತ್ತು ಎಂಟರ್ಟೈನ್ಮೆಂಟು ಎಸ್ಪೆಷಲಿ ಕಾಮಿಡಿ ನಮಗೆ ಸೋಷಿಯಲ್ ಮೀಡಿಯಾಲಿ ಫ್ರೀಯಾಗಿ ಸಿಗ್ತಾ ಇದೆ. ಎಸ್ಪೆಷಲಿ ವಿ ಹ್ಯಾವ್ ಸೋಷಿಯಲ್ ಸೆನ್ಸೇಷನ್ಸ್ ಲೈಕ್ ಗಿಲ್ಲಿ ನಟ ಆಗಲಿ, ಗೌರವ್ ಶೆಟ್ಟಿ ಆಗಲಿ, ಅಥವಾ ಕುಡ್ಕ ಸುಧಾಕರ್ ಆಗಲಿ, ಅವರೆಲ್ಲ ಆ ಸೋಷಿಯಲ್ ಸೆನ್ಸೇಷನಿಂದನೇ ಇವತ್ತು ಹೀರೋ ಆಗಿದ್ದಾರೆ. ಸೊ ಕಾಮಿಡಿ ಅವ್ರು ಕೊಡೋ ಕಾಮಿಡಿನ ಫ್ರೀಯಾಗಿ ಸಿಕ್ಕಿದಾಗ ನೀವು ಹೇಗೆ ಅಪ್ಗ್ರೇಡ್ ಆಗಿದ್ದೀರಾ? ಬಿಕಾಸ್ ಟುಡೇ ಯು ಲುಕ್ ಸೋ ಸೀರಿಯಸ್. ಅಂದ್ರೆ ನಾವು ಚಿಕ್ಕಣ್ಣ ಕಾಮಿಡಿ ಇದ್ದಾಗ ಆ ಎಂಟರ್ಟೈನ್ಮೆಂಟ್ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ನೋಡ್ತಾ ಇಲ್ಲ. ತುಂಬಾ ಸೀರಿಯಸ್ ಆಗಿದ್ದೀರ, ಹೀರೋ ಆಗಿ ಸೀರಿಯಸ್ ಆಗ್ಬಿಟ್ಟಿದ್ದೀರಾ, ಅಥವಾ ನಿಮ್ಮ ಎಂಟರ್ಟೈನ್ಮೆಂಟ್ ಅಲ್ಲಿ ನೀವೇ ಅಪ್ಗ್ರೇಡ್ ಆಗಿದ್ದೀರಾ? ಆನ್ ಸ್ಕ್ರೀನ್ ಅಲ್ಲಿ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಕಾಮಿಡಿ ಮೂಲಕ? ಆನ್ ಸ್ಕ್ರೀನ್ ಅಲ್ಲಿ ಕಾಮಿಡಿ ಮಾಡ್ತೀವಿ ಅಂತ ಒರಿಜಿನಲ್ ಆಗೋ ಕಾಮಿಡಿ ಅಲ್ಲ, ಮಾಡಕ್ಕಾಗಲ್ಲ. ಕಾಮಿಡಿ ಅಲ್ಲ, ದಟ್ ನಗು, ದಟ್ ಹ್ಯೂಮರ್ ವಿ ಡಿಡ್ಂಟ್ ಸೀ ಇನ್ ಯು. ಇವತ್ತು ನಾನು ನಿಜವಾಗ್ಲೂ ಕನ್ನಡ ಬಿಟ್ಟು ಬೇರೆ ಬರಲ್ಲ. ನೀವು ಕನ್ನಡದಲ್ಲೇ ಕೇಳ್ಬೇಕು. ನನಗೆ ಕನ್ನಡದಲ್ಲೇ ಕೇಳ್ತಾ ಇರೋದಲ್ಲ. ಲಾಸ್ಟ್ ವರ್ಡ್ ಅರ್ಥ ಆಗ್ಲಿಲ್ಲ ನನಗೆ. ಅಲ್ಲ ನೀವು ಒಂದೆರಡು ಇಂಗ್ಲಿಷ್ ವರ್ಡ್ ಮಾಡ್ತೀರಾ, ಅರ್ಥ ಆಗಲ್ಲ ಅಂತ ಹೇಳ್ಬೇಡಿ. ಜಸ್ಟ್ ಕೊನೆ ಪದ ಅರ್ಥ ಆಗ್ಲಿಲ್ಲ ಅಂತ. ಓಕೆ, ನಾನ್ ಕೇಳಿದ್ದು ನಿಮ್ಮ ಆನ್ ಸ್ಕ್ರೀನ್ ಅಲ್ಲಿ ಎಂಟರ್ಟೈನ್ಮೆಂಟ್ ನ ಇವಾಗ ಕಾಮಿಡಿ ಫ್ರೀ ಆಗಿ ಸಿಗ್ತಾ ಇರೋದ್ರಿಂದ ನೀವೇ ಅಪ್ಗ್ರೇಡ್ ಆಗಿದ್ದೀರಾ ಆನ್ ಸ್ಕ್ರೀನ್ಗೆ ಅಂತ ಕೇಳಿದ. ಖಂಡಿತವಾಗ್ಲು. ಯಾಕೆಂದ್ರೆ ನೀವು ಸೋಷಿಯಲ್ ಮೀಡಿಯಾ ನೋಡೋ ತರ ನಾವು ನೋಡ್ತೀವಿ. ಎಲ್ಲಾ ಕಡೆ ಬರೋ ಕಾಮಿಡಿಗಳು 100% ನೀವು ನೋಡ್ದಂಗೆ ನಾವು ನೋಡ್ತೀವಿ. ನಾವು ಇದನ್ನ ಮೀರಿ ಏನು ಮಾಡ್ಬೋದು ಅನ್ನೋದಕ್ಕೇನೆ ಒಂದು 3-4 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ, ಇದಕ್ಕೆ ಒಬ್ಬರಲ್ಲ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಹತ್ತತ್ರ ಒಂದು 4-5 ಜನ ಕೂತ್ಕೊಂಡು ಕಾಮಿಡಿಗೆ ಅಂತಾನೆ 3 ಜನ ರೈಟರ್ಸ್ನ, ಇಲ್ಲಿಯವರು 3-4 ಜನ ರೈಟರ್ಸ್ನ, ಪ್ರಶಾಂತ್ ರಾಜಪ್ಪ, ಇನ್ನೂ ಒಂದು 3-4 ಜನ, ಅದೆಲ್ಲ ಕೂರ್ಸ್ಕೊಂಡು ನೋಡ್ತಾ ಇದೀವಿ ನಾವು. ಯಾಕೆಂದ್ರೆ ದಿನೇ ಬರ್ತಾ ಇರ್ಬೇಕಾದ್ರೆ ಅವ್ರನ್ನ ಮೀರಿ ನಾವು ಬರಬೇಕು. ಫಸ್ಟ್ ಆಫ್ ಆಲ್ ನಾವು, ಆಮೇಲೆ ಮೊದಲು ನಾವು ಮೆಚ್ಕೋಬೇಕು. ಅದಾದ್ಮೇಲೆ ನಮಗೆ ಇಷ್ಟ ಆಗಿಲ್ಲ ಅಂದ್ರೆ 100% ಜನಕ್ಕೆ ಇಷ್ಟ ಆಗಲ್ಲ ಅಂತ. ಬಟ್ ಈಗ ನಾವು ನಮಗೆ ಇಷ್ಟ ಆಗೋ ಥರದ್ದು ಖಂಡಿತ ಜನ ಇಷ್ಟಪಡ್ತಾರೆ. ಯಾಕೆಂದ್ರೆ ಜನರ ಪಲ್ಸ್ನ ಯಾಕೆಂದ್ರೆ ನಾನೊಂದು 10 ವರ್ಷ ಸ್ಟೇಜ್ ಶೋಗಳು ಮಾಡಿದ್ದೀನಿ, ಮತ್ತೊಂದಷ್ಟು ವರ್ಷ ಕಾಮಿಡಿ ಶೋಗಳು ಮಾಡಿದ್ದೀನಿ, ಎಲ್ಲಾ ತರದ ವೆರೈಟಿಗಳು. ಆಮೇಲೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಮಿಡಿ ನಟನಾಗೆ ಮಾಡಿದ್ದೀನಿ. ಸೊ ಹಂಗಾಗಿ ಗೊತ್ತು ಏನಕ್ಕೆ ನಗ್ತಾರೆ, ಏನಕ್ಕೆ ನಗಲ್ಲ. ಅಪ್ಡೇಟ್ ಆಗ್ತಾನೆ ಇರಬೇಕು ಪ್ರತಿಯೊಬ್ರು. ಸೊ ಖಂಡಿತವಾಗ್ಲೂ ಆಗಿದ್ದೀವಿ. ಅದು ಲಕ್ಷ್ಮೀಪುತ್ರ ರಿಲೀಸ್ ಆದಾಗ ನಿಮಗೆ ಇದ್ರ ಆನ್ಸರ್ ಸಿಗುತ್ತೆ. ನೀವು ಬಂದು ಈ ಪರವಾಗಿಲ್ಲ, ನೀವು ಚೆನ್ನಾಗಿ ಮಾಡಿದ್ರ ಕಾಮಿಡಿ ಅಂತ ನೀವ್ ಹೇಳ್ತೀರಾ. ಬಿಕಾಸ್ ಇವತ್ತು ನೀವು ಸೋಷಿಯಲ್ ಮೀಡಿಯಾಲು ನೀವು ನೋಡ್ತಾ ಇದ್ದೀರಾ, ನಿಮ್ಗೂ ಅನ್ಸುತ್ತೆ. ನೀವು ರೀಲ್ಸ್ ನ ಪ್ರತಿ ಸತಿ ಇದ್ ಮಾಡಿದಾಗ ನಗು ಬರುತ್ತಲ್ಲ, ಆ ನಗುನ ನೀವು ಇಂಪಾರ್ಟೆಂಟ್ ಆನ್ ಸ್ಕ್ರೀನ್ ಹೇಗ್ ತರ್ತೀರಾ ಅಂತ ಅದಕ್ಕೆ. ಇಲ್ಲ, ನಾನು ಇದು ಎಷ್ಟು ಒಂದ್ ನಿಮಿಷ ಚಿಕ್ಕು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದಿಲ್ಲ, ಏನು ಸೆನ್ಸರ್ ಇಲ್ಲ ಶಾರದಾ. ಏನ್ ಬೇಕಾದ್ರೂ ಇಟ್ಕೊಂಡು ನಿಮ್ ನಗ್ಸಕ್ ಏನ್ ಬೇಕಾದ್ರೂ ಹೇಳ್ಬೋದು. ಅಷ್ಟೇ ಸಾಕಲ್ಲ ಜನಕ್ಕೆ ಅದ್ ನಗೋಕೆ. ಇಲ್ಲ ಮೇಡಮ್, ಏನ್ ಗೊತ್ತಾ, ಮೊನ್ನೆ ಇದೇ ವಿಚಾರನ ನನಗೆ ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಒಂದು ಯಾಕೆಂದ್ರೆ ಅವಾಗಿಂದ ನಮ್ಮ ಹಿರಿಯರೆಲ್ಲ ಹೇಳಿರೋದನ್ನ ಕೇಳ್ಕೊಂಡು ನಾನು ಹೇಳ್ತಿರೋದು. ಸಿನಿಮಾನ ನೋಡೋ ಪ್ರೇಕ್ಷಕರೇ ಬೇರೆ ಅಂತ ಅವಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಸಿನಿಮಾ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗೋವ್ರಿಗೆ ಖಂಡಿತವಾಗ್ಲೂ ಅವ್ರು ಸಿನಿಮಾನೇ ನೋಡ್ತಾರೆ, ಸಿನಿಮಾಲೇ ಬಂದು ಎಂಜಾಯ್ ಮಾಡ್ತಾರೆ. ಆಮೇಲೆ
ಸಿನಿಮಾ ಥಿಯೇಟರ್ ಜನ ಬಂದಾಗ ಅವರು ನಗಕ್ಕೆ ಏನೇನು ಕೊಡಬೇಕೋ ಅದಷ್ಟು ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಇದು ಸಾಂಗಲ್ಲಿ ಕಾಮಿಡಿ ಮಾಡೋಕ್ಕಾಗಲ್ಲ. ಸೊ ಸೀನಲ್ಲಿ 100ಗೆ 1000% ಓಲ್ ಮೂವಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನಮ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.